ನಮಸ್ಕಾರ ಮುದ್ದು ಮಕ್ಕಳೇ, ತವರು ಕಲಿಕೆ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ದೇವಿಕಾ. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನೀವು ಸಮಾಸಗಳನ್ನ ಕುರಿತು ಅಧ್ಯಯನ ಮಾಡುತ್ತಾ ಕರ್ಮಧಾರೆಯ ಸಮಾಸ, ತತ್ಪುರುಷ ಸಮಾಸ ಮತ್ತು ಅಂಶಿ ಸಮಾಸಗಳನ್ನ ಕಲಿತಿದ್ದೀರಿ. ಇವತ್ತಿನ ವಿಡಿಯೋದಲ್ಲಿ ನಾವು ದ್ವಿಗು ಸಮಾಸ ಮತ್ತು ಗಮಕ ಸಮಾಸವನ್ನ ಕುರಿತು ಅಧ್ಯಯನ ಮಾಡೋಣ. ಬನ್ನಿ ಹಾಗಾದರೆ ದ್ವಿಗು ಸಮಾಸ ಎಂದರೇನು, ಅದಕ್ಕೆ ಉದಾಹರಣೆಗಳನ್ನ ಕುರಿತಾಗಿ ನೋಡೋಣ. ದ್ವಿಗು ಸಮಾಸ ಮಕ್ಕಳೇ, ದ್ವಿಗು ಸಮಾಸದ ಲಕ್ಷಣಗಳನ್ನ ನಾವು ನೋಡುವುದಾದರೆ, ಮೊದಲನೆಯದಾಗಿ ಸಂಖ್ಯಾವಾಚಕ ಪ್ಲಸ್ ನಾಮವಾಚಕ ಇಸ್ ಈಕ್ವಲ್ ಟು ದ್ವಿಗು ಸಮಾಸ. ಅಂದರೆ ನೋಡಿಲಿ, ಪೂರ್ವ ಪದವು ಸಂಖ್ಯಾವಾಚಕ ಪದವಾಗಿದ್ದು ಉತ್ತರ ಪದವು ನಾಮಪದವಾಗಿದ್ದರೆ ಅದನ್ನ ನಾವು ದ್ವಿಗು ಸಮಾಸ ಅಂತ ಕರಿತೀವಿ. ಎರಡನೆಯ ಲಕ್ಷಣವನ್ನ ನಾವು ನೋಡುವುದಾದರೆ, ನೆಲೆಸೀರೆ ಮೊದಲೊಳ್ ಸಂಖ್ಯೆಯದೆಂ ದ್ವಿಗು ಮಕ್ಕುಂ. ಅಂದರೆ ಪೂರ್ವ ಪದ ಮೊದಲೊಳ್ ಅಂದ್ರೆ ಮೊದಲ ಪದ, ಅಂದ್ರೆ ಅದು ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದರೆ ಅದು ದ್ವಿಗು ಸಮಾಸವಾಗುತ್ತದೆ ಎಂದು ಹೇಳುತ್ತಾರೆ. ಅದೇ ರೀತಿ ಮೂರನೆಯ ಲಕ್ಷಣವನ್ನ ನಾವು ನೋಡುವುದಾದರೆ, ಇದು ಉತ್ತರ ಪದದರ್ಥ ಪ್ರಧಾನ ಸಮಾಸ. ಇಲ್ಲಿ ಉತ್ತರ ಪದದ ಅರ್ಥಕ್ಕೆ ಪ್ರಾಧಾನ್ಯತೆ ಇರುತ್ತದೆ. ಹಾಗಾಗಿ ಇದು ಉತ್ತರ ಪದದರ್ಥ ಪ್ರಧಾನ ಸಮಾಸವಾಗಿದೆ. ಈ ಮೇಲಿನ ಎಲ್ಲಾ ಲಕ್ಷಣಗಳನ್ನ ನಾವು ಗಮನದಲ್ಲಿಟ್ಟುಕೊಂಡು ದ್ವಿಗು ಸಮಾಸವನ್ನ ನಾವು ಈ ರೀತಿಯಾಗಿ ವ್ಯಾಖ್ಯಾನಿಸಬಹುದು ಮಕ್ಕಳೇ. ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ. ಅಂದರೆ ಪೂರ್ವ ಪದವು ಸಂಖ್ಯಾವಾಚಕ ಪದವಾಗಿದ್ದು ಅದು ಉತ್ತರ ಪದ ನಾಮಪದದೊಡನೆ ಸೇರಿ ಆಗುವಂತಹ ಸಮಾಸವನ್ನ ನಾವು ದ್ವಿಗು ಸಮಾಸ ಅಂತ ಕರಿತೀವಿ. ಅಂದರೆ ಪೂರ್ವ ಪದದಲ್ಲಿ ಯಾವಾಗಲೂ ಸಂಖ್ಯಾವಾಚಕ ಇದ್ದರೆ ನೀವು ಅದನ್ನ ಏನಂತ ಗುರುತಿಸಬೇಕು? ದ್ವಿಗು ಸಮಾಸ. ಮಕ್ಕಳೇ, ಈಗ ನಾವು ಕನ್ನಡ ಪದಗಳಿಗೆ ಸಂಬಂಧಿಸಿದ ಉದಾಹರಣೆಗಳನ್ನ ನೋಡುವುದಾದರೆ, ಇಲ್ಲಿ ನೋಡಿ, ಒಗ್ಗಟ್ಟು ಇಸ್ ಈಕ್ವಲ್ ಟು 1 ಪ್ಲಸ್ ಕಟ್ಟು. ಇಮ್ಮಡಿ ಇಸ್ ಈಕ್ವಲ್ ಟು 2 ಪ್ಲಸ್ ಮಡಿ. ನಾಲ್ವಡಿ ಇಸ್ ಈಕ್ವಲ್ ಟು 4 ಪ್ಲಸ್ ಮಡಿ. ವರ್ನುಡಿ ಇಸ್ ಈಕ್ವಲ್ ಟು 1 ಪ್ಲಸ್ ನುಡಿ. ಒಕ್ಕಣ್ಣು ಇಸ್ ಈಕ್ವಲ್ ಟು 1 ಪ್ಲಸ್ ಕಣ್ಣು. ನೋಡಿ, ಇಲ್ಲಿ 1, 2, 4 ಇವೆಲ್ಲವೂ ಸಂಖ್ಯಾವಾಚಕಗಳಾಗಿರುವುದರಿಂದ ಮತ್ತು ಉತ್ತರ ಪದದಲ್ಲಿರುವಂತಹ ಪದಗಳು ನಾಮಪದಗಳಾಗಿರುವುದರಿಂದ ಇದನ್ನ ನಾವು ದ್ವಿಗು ಸಮಾಸ ಎಂದು ಕರೆಯುತ್ತೇವೆ. ಮುಂದಿನ ಉದಾಹರಣೆಗಳು, ಇತ್ತಂಡ 2 ಪ್ಲಸ್ ತಂಡ. ಮೂವಟ್ಟೆ 3 ಪ್ಲಸ್ ಬಟ್ಟೆ. ಮುಕ್ಕೊಡೆ 3 ಪ್ಲಸ್ ಕೊಡೆ ಮುಕ್ಕೊಡೆ. 3 ಪ್ಲಸ್ ಪೊಳಲ್ ಮುಪ್ಪೊಳಲ್. ಮುಪ್ಪುರಿ 3 ಪ್ಲಸ್ ಪುರಿ ಮುಪ್ಪುರಿ. ಮುಮ್ಮಾತು 3 ಪ್ಲಸ್ ಮಾತು ಮುಮ್ಮಾತು. ಅದೇ ರೀತಿ ಮೂಗೇಣ್ 3 ಪ್ಲಸ್ ಗೇಣು. ಮೂಗಾವುದ 3 ಪ್ಲಸ್ ಗಾವುದ. ಐಗಂಡುಗ 5 ಪ್ಲಸ್ ಕಂಡುಗ. ನಾಲ್ವೆರಲ್ 4 ಪ್ಲಸ್ ಬೆರಳ್. ಎಂದೆಸೆ ಇಸ್ ಈಕ್ವಲ್ ಟು 8 ಪ್ಲಸ್ ದೆಸೆ. ಮೂಲೋಗ ಇಸ್ ಈಕ್ವಲ್ ಟು 3 ಪ್ಲಸ್ ಲೋಕ. ಐಗಾವುದ 5 ಪ್ಲಸ್ ಗಾವುದ. ನೋಡಿ, ಇಲ್ಲಿ 2, 3, 4, 5, 8 ಇವೆಲ್ಲವೂ ಸಂಖ್ಯಾವಾಚಕಗಳಾಗಿವೆ, ಸಂಖ್ಯೆಯನ್ನ ಸೂಚಿಸುವ ಪದಗಳಾಗಿರುವುದರಿಂದ ಇವೆಲ್ಲವೂ ದ್ವಿಗು ಸಮಾಸಕ್ಕೆ ಉದಾಹರಣೆಗಳಾಗುತ್ತವೆ. ಈಗ ನಾವು ಸಂಸ್ಕೃತ ಮತ್ತು ಸಂಸ್ಕೃತ ಪದಕ್ಕೆ ಸಂಬಂಧಿಸಿದ ಉದಾಹರಣೆಗಳನ್ನ ನೋಡೋಣ ಮಕ್ಕಳೇ. ಪಂಚೇಂದ್ರಿಯ, ನೋಡಿ ಇಲ್ಲಿ ಪಂಚವಾದ ಪ್ಲಸ್ ಇಂದ್ರಿಯ. ಪಂಚ ಅಂದ್ರೆ 5, ಪಂಚೇಂದ್ರಿಯಗಳು ಅಂದ್ರೆ ನಮ್ಮ ಜ್ಞಾನೇಂದ್ರಿಯಗಳು ಅಂತ ನಾವು ಹೇಳ್ತೀವಿ, ಸೆನ್ಸ್ ಆಫ್ ಆರ್ಗನ್ಸ್ ಅಂತ ನೀವು ಹೇಳ್ತೀರಿ. ಆ 5 ಇಂದ್ರಿಯಗಳನ್ನ ನಾವು ಪಂಚೇಂದ್ರಿಯ ಅಂತ ಕರಿತೀವಿ. ಪಂಚವಾದ ಪ್ಲಸ್ ಇಂದ್ರಿಯ, ಪಂಚೇಂದ್ರಿಯ. ಇದನ್ನ ಹೀಗೆ ಬಿಡಿಸ್ಬೇಕು, ಪಂಚವಾದ ಪ್ಲಸ್ ಇಂದ್ರಿಯ ಪಂಚೇಂದ್ರಿಯ. ಇದು ದ್ವಿಗು ಸಮಾಸಕ್ಕೆ ಸಂಸ್ಕೃತ ಪದದ ಉದಾಹರಣೆಯಾಗಿದೆ. ಅದೇ ರೀತಿ ಸಪ್ತಸ್ವರ, ಸಪ್ತವಾದ ಪ್ಲಸ್ ಸ್ವರ ಸಪ್ತಸ್ವರ. ಸಪ್ತ ಅಂದ್ರೆ 7, ಸಪ್ತಸ್ವರಗಳು ಅಂದ್ರೆ ನಿಮ್ಗೆ ಗೊತ್ತಲ್ವಾ, ಸರಿಗಮ ಪದ ನಿಸ. ಆ ಸಪ್ತಸ್ವರ ಅನ್ನುವಂತಹ ಪದವು ಸಂಸ್ಕೃತ ದ್ವಿಗು ಸಮಾಸಕ್ಕೆ ಉದಾಹರಣೆಯಾಗಿದೆ. ಅದೇ ರೀತಿ ಸಪ್ತಾಂಗ, ಸಪ್ತವಾದ ಪ್ಲಸ್ ಅಂಗಗಳು ಸಪ್ತಾಂಗ. ಸಪ್ತಾಂಗಗಳು ಅಥವಾ ಸಪ್ತವಾದ ಪ್ಲಸ್ ಅಂಗ ಸಪ್ತಾಂಗ. ಅದೇ ರೀತಿ ಸಪ್ತರ್ಷಿಗಳು, ಸಪ್ತವಾದ ಪ್ಲಸ್ ಋಷಿಗಳು. ಸಪ್ತರ್ಷಿಗಳು ಸಪ್ತವಾದ ಪ್ಲಸ್ ಋಷಿಗಳು. ಸಪ್ತ ಅಂದ್ರೆ 7. ಪಂಚವಟಗಳು, ಪಂಚವಾದ ಪ್ಲಸ್ ವಟಗಳು. ಪಂಚ ಅಂದ್ರೆ 5. ಅದೇ ರೀತಿ ದಶವಾಯು, ದಶವಾದ ಪ್ಲಸ್ ವಾಯು. ಅದೇ ರೀತಿ ನವರಸಗಳು, ನವಗಳಾದ ಪ್ಲಸ್ ರಸಗಳು. ನವರಸಗಳು ನಿಮ್ಗೆ ಗೊತ್ತಿದೆ. ಹೀಗೆ ಪಂಚ, ಸಪ್ತ, ನವ, ದಶ. ಅದೇ ರೀತಿ ಅಷ್ಟಾಂಗ ಅಂತ ಹೇಳ್ತೀವಿ, ಅಷ್ಟದಶಾವರ್ಣಗಳು ಅಂತ ಹೇಳ್ತೀವಿ. ಅಷ್ಟ, ಸಪ್ತ, ಪಂಚ, ನವ, ದಶ ಈ ಎಲ್ಲಾ ಪದಗಳು ಸಂಸ್ಕೃತ ದ್ವಿಗು ಸಮಾಸಕ್ಕೆ ಉದಾಹರಣೆಗಳಾಗಿವೆ. ಇವೆಲ್ಲವೂ ಸಂಖ್ಯೆಗಳನ್ನ ಸೂಚಿಸುವ ಪದಗಳಾಗಿರುವುದರಿಂದ ಇವನ್ನ ನಾವು ದ್ವಿಗು ಸಮಾಸಕ್ಕೆ ಉದಾಹರಣೆಯಾಗಿ
ನೀಡ್ತೇವೆ. ಮಕ್ಕಳೇ, ಈಗ ನಾನು ಇಲ್ಲಿ ನಿಮಗೆ ಅಭ್ಯಾಸಕ್ಕಾಗಿ ಕೆಲವೊಂದು ಪದಗಳನ್ನ ನೀಡಿರುತ್ತೇನೆ. ನೀವು ಅವುಗಳನ್ನ ವಿಗ್ರಹ ವಾಕ್ಯ ಮಾಡಿ. ನಾಲ್ಮೊಗ, ಮುಕ್ಕಣ್ಣು, ಎರಳ್ಮಾತು, ಎರಳ್ತೆರ, ಇರ್ವಾಳು, ಇರ್ವೆಂಡಿರ್, ಇರ್ಕೆಲ, ಮೂರ್ವಾಳ್, ಒಗ್ಗಟ್ಟು, ದಶಮುಖ, ತ್ರಿನೇತ್ರ, ಸಪ್ತಲೋಕ, ಸಪ್ತಸಾಗರ, ಅಷ್ಟಾದಶಗಳು, ಏಕಾಂಗ, ದ್ವಿಶಿರ ಇತ್ಯಾದಿ. ಈ ಎಲ್ಲಾ ಪದಗಳನ್ನ ನೀವು ವಿಗ್ರಹ ವಾಕ್ಯ ಮಾಡಿ ಬರೆಯುವುದನ್ನ ಪ್ರಯತ್ನಿಸಿ. ಮಕ್ಕಳೇ, ಈಗ ನಾವು ಮತ್ತೊಂದು ಸಮಾಸ, ಅದು ಗಮಕ ಸಮಾಸವನ್ನ ಇಂದು ಅಧ್ಯಯನ ಮಾಡೋಣ. ಗಮಕ ಎಂದರೆ ಸೂಚನೆ ಕೊಡು ಅಥವಾ ಸ್ಪಷ್ಟಪಡಿಸು ಎಂದರ್ಥ. ನೋಡಿ, ಇಲ್ಲಿ ಗಮಕ ಎಂದರೆ ಸೂಚನೆ ಕೊಡುವುದು, ಅಂದ್ರೆ ಸಜೆಸ್ಟ್ ಮಾಡುವುದು ಅಥವಾ ಕ್ಲಾರಿಫೈ ಮಾಡುವುದು ಅಂತ ಅರ್ಥ. ಇದು ಕನ್ನಡ ಸಮಾಸವಾಗಿದ್ದು ಅರಿ ಸಮಾಸ ದೋಷವಿಲ್ಲ. ನೋಡಿ, ಇದು ಕನ್ನಡ ಸಮಾಸ. ಇಲ್ಲಿ ಅರಿ ಸಮಾಸ ದೋಷವಿಲ್ಲ ಅಂದ್ರೆ ಕನ್ನಡ ಮತ್ತು ಸಂಸ್ಕೃತ ಪದಗಳನ್ನ ಸೇರಿಸಿ ಬಳಸುವಂತಹ ಸಮಾಸವಾಗಿದೆ. ಇಲ್ಲಿ ಅರಿ ಸಮಾಸ ದೋಷವಿಲ್ಲ. ಗಮಕ ಸಮಾಸವನ್ನ ನಾವು ಹೀಗೆ ವ್ಯಾಖ್ಯಾನಿಸಬಹುದು. ಉತ್ತರ ಪದದರ್ಥ ಪ್ರಧಾನವಾಗಿ ಪೂರ್ವ ಪದವು ಸರ್ವನಾಮ ಅಥವಾ ಕೃದಂತಗಳಲ್ಲಿ ಒಂದಾಗಿದ್ದು, ಉತ್ತರ ಪದವು ನಾಮಪದವಾಗಿದ್ದರೆ ಅದನ್ನು ಗಮಕ ಸಮಾಸವೆನ್ನುತ್ತಾರೆ. ನೋಡಿ, ಉತ್ತರ ಪದದರ್ಥ ಪ್ರಧಾನವಾಗಿ ಅಂದರೆ ಉತ್ತರ ಪದದ ಅರ್ಥಕ್ಕೆ ಪ್ರಾಧಾನ್ಯತೆ ಇದ್ದು, ಪೂರ್ವ ಪದವು ಸರ್ವನಾಮ ಆಗಿರಬಹುದು ಅಥವಾ ಕೃದಂತ. ಈ ಎರಡೂ ಪದಗಳಲ್ಲಿ ಕೃದಂತ ಅಥವಾ ಸರ್ವನಾಮ ಯಾವುದಾದ್ರೂ ಒಂದಾಗಿದ್ದು, ಉತ್ತರ ಪದದಲ್ಲಿ ನಾಮಪದವಿದ್ದರೆ ಅದನ್ನ ನಾವು ಏನಂತ ಕರಿತೀವಿ? ಗಮಕ ಸಮಾಸ ಅಂತ ಕರಿತೀವಿ. ಅಂದ್ರೆ ನೆನ್ಪಿಟ್ಕೊಳ್ಳಿ, ಉತ್ತರ ಪದದರ್ಥಕ್ಕೆ ಪ್ರಾಧಾನ್ಯತೆ ಇದ್ದು, ಪೂರ್ವ ಪದದಲ್ಲಿ ಸರ್ವನಾಮ ಅಥವಾ ಕೃದಂತಗಳಿದ್ದು, ಮತ್ತು ಉತ್ತರ ಪದವು ನಾಮಪದವಾಗಿದ್ದರೆ ಅದನ್ನ ನಾವು ಗಮಕ ಸಮಾಸ ಅಂತ ಕರಿತೀವಿ. ಉದಾಹರಣೆಯನ್ನ ನೋಡುವುದಾದರೆ ಮಕ್ಕಳೇ, ನಾನು ನಿಮ್ಗಾಗ್ಲೇ ಹೇಳಿದೆ, ಇಲ್ಲಿ ಅರಿ ಸಮಾಸ ದೋಷವಿಲ್ಲ ಅಂತ. ಇಲ್ಲಿ ಕನ್ನಡ ಮತ್ತು ಸಂಸ್ಕೃತ ಪದಗಳಿಗೆ ಒಂದು ಬದ್ಧತೆ ಇಲ್ಲ, ಹಾಗಾಗಿ ನೀವು ಅರಿ ಸಮಾಸ ದೋಷವಿಲ್ಲ ಅಂತ ನೀವು ಇದನ್ನ ಹೇಳ್ತೀರಿ. ನಾನು ನಿಮ್ಗಾಗ್ಲೇ ಮೊದಲೇ ಹೇಳಿದ್ದೀನಿ ಮಕ್ಕಳೇ, ಇಲ್ಲಿ ಅರಿ ಸಮಾಸ ದೋಷವಿಲ್ಲ ಎಂದು. ಹಾಗಾಗಿ ಇಲ್ಲಿ ಕನ್ನಡ ಮತ್ತು ಸಂಸ್ಕೃತ ಪದಗಳ ಬಳಕೆಗೆ ಯಾವುದೇ ನಿರ್ಬಂಧವಿರುವುದಿಲ್ಲ. ಇವನು ಪ್ಲಸ್ ಮುದುಕ, ಈ ಮುದುಕ. ನೋಡಿ, ಇವನು ಅನ್ನುವಂಥದ್ದು ಸರ್ವನಾಮ, ಮುದುಕ ಅನ್ನುವಂಥದ್ದು ನಾಮಪದ. ಅದನ್ನ ಸೇರಿಸಿದ್ರೆ ಈ ಮುದುಕ ಅನ್ನುವಂಥದ್ದನ್ನ ನೀವು ಹೇಗೆ ವಿಗ್ರಹಿಸ್ತೀರಿ? ಇವನು ಪ್ಲಸ್ ಮುದುಕ, ಈ ಮುದುಕ. ಅದೇ ರೀತಿ ಅವು ಪ್ಲಸ್ ಪ್ರಾಣಿಗಳು, ಆ ಪ್ರಾಣಿಗಳು. ಮಾಡಿದುದು ಪ್ಲಸ್ ಅಡುಗೆ, ಮಾಡಿದುದಡುಗೆ. ನೋಡಿ, ಇಲ್ಲಿ ಕೃದಂತ ಇದೆ. ಅವನು, ಇವು, ಅದು, ಇದು, ತಾನು, ತಾವು ಇವೆಲ್ಲ ಬಂದ್ರೆ ಅದು ಸರ್ವನಾಮಗಳು. ಅದೇ ರೀತಿ ಇಲ್ಲಿ ಮಾಡಿದುದು, ಬಾಡಿದುದು, ಕೊಡುವುದು ಅಂತ ಬಂದ್ರೆ, ಉಡುವುದು ಅಂತ ಬಂದ್ರೆ ಇದು ಕೃದಂತ. ಮಾಡಿದುದು ಪ್ಲಸ್ ಅಡುಗೆ, ಮಾಡಿದುದಡುಗೆ. ನೋಡಿ, ಇಲ್ಲಿ ಮಾಡಿದುದು ಅನ್ನುವಂಥದ್ದು ಕೃದಂತ. ಮಾಡಿದುದು ಇದರ ಕೃದಂತ. ಭಾವನಾಮ ಯಾವುದು? ಮಾಟ. ಸೊ ಮಾಡಿದುದು ಅನ್ನುವಂಥದ್ದು ಇಲ್ಲಿ ಕೃದಂತ. ಸೊ ಈ ಕೃದಂತ ಪ್ಲಸ್ ನಾಮಪದ. ನೋಡಿ, ಇಲ್ಲಿ ಒಂದು ಸರ್ವನಾಮ ಬರ್ಬೋದು, ಇಲ್ಲಾಂದ್ರೆ ಕೃದಂತ ಬರ್ಬೋದು. ಸರ್ವನಾಮಕ್ಕೆ ಉದಾಹರಣೆ ಅವನು, ಇವನು, ಅವು, ಇವು ಯಾವ್ದಾದ್ರು ಆಗಿರ್ಬೋದು ಸರ್ವನಾಮಗಳು. ಅದೇ ರೀತಿ ಇಲ್ಲಿ ಮಾಡು, ಬಾಡು, ಉಡು ಇವೆಲ್ಲ ಏನು ಅಂದ್ರೆ ಕೃದಂತಗಳು. ಸೊ ಈ ಕೃದಂತ ಮತ್ತು ನಾಮಪದ ಸೇರಿ ಮಾಡಿದುದಡುಗೆ, ಇದು ಗಮಕ ಸಮಾಸ. ಅದೇ ರೀತಿ ಬಾಡಿದುದು ಪ್ಲಸ್ ಹೂವು, ಬಾಡಿದ ಹೂವು. ನೋಡಿ, ಇಲ್ಲಿ ಹೂವು, ಬಾಡುವುದು ಕೃದಂತ. ಸೊ ಹಾಗಾಗಿ ಇಲ್ಲಿ ಬಾಡಿದುದು ಪ್ಲಸ್ ಹೂವು, ಬಾಡಿದ ಹೂವು. ಮುಂದಿನದು ಉಡುವುದು ಪ್ಲಸ್ ದಾರ, ಉಡುದಾರ. ಉಡುವುದು ಅನ್ನುವಂಥದ್ದು ಕೃದಂತ ಆಗಿರುವುದರಿಂದ ಇಲ್ಲಿ ಉಡುವುದು ಪ್ಲಸ್ ದಾರ, ಉಡುದಾರ ಇದು ಗಮಕ ಸಮಾಸ. ಮಕ್ಕಳೇ, ಈ ವಿಡಿಯೋದಲ್ಲಿ ನೀವು ದ್ವಿಗು ಸಮಾಸ ಮತ್ತು ಗಮಕ ಸಮಾಸಗಳನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ದ್ವಿಗು ಸಮಾಸ ಎಂದರೆ ಪೂರ್ವ ಪದವು ಸಂಖ್ಯಾವಾಚಕವಾಗಿರುತ್ತದೆ ಮತ್ತು ಉತ್ತರ ಪದವು ನಾಮಪದವಾಗಿರುತ್ತದೆ. ಅದೇ ರೀತಿ ಗಮಕ ಸಮಾಸವೆಂದರೆ ಪೂರ್ವ ಪದದಲ್ಲಿ ಸರ್ವನಾಮ ಅಥವಾ ಕೃದಂತಗಳಲ್ಲಿ ಯಾವುದಾದರೂ ಒಂದಿದ್ದು ಉತ್ತರ ಪದದಲ್ಲಿ ನಾಮಪದವಿರುತ್ತದೆ. ಈ ಎರಡೂ ಸಮಾಸಗಳು ಉತ್ತರ ಪದದರ್ಥ ಪ್ರಧಾನ ಸಮಾಸಗಳಾಗಿರುತ್ತವೆ ಎಂದು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈ ವಿಡಿಯೋದಲ್ಲಿ ನೀವು ಈ ಎರಡೂ ಸಮಾಸಗಳನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತಾ, ಧನ್ಯವಾದಗಳು ಮಕ್ಕಳೇ. ನನ್ನ ಚಾನೆಲ್ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ಹೊಸ ವಿಡಿಯೋಗಳನ್ನು ತೆಗೆಯಲು ನನಗೆ ಇದರಿಂದ ಸ್ಫೂರ್ತಿ ಸಿಗುತ್ತದೆ ಎಂದು ಹೇಳುತ್ತಾ, ಮಕ್ಕಳೇ, ನಿಮಗೆ ಏನಾದರೂ ನೋಟ್ಸ್ ಬೇಕಾದಲ್ಲಿ ಕಮೆಂಟ್ ಸೆಕ್ಷನ್ ನಲ್ಲಿ ನನಗೆ ನೋಟ್ಸ್ ಅಂತ ಕಮೆಂಟ್ ಮಾಡಿ, ಅಥವಾ ಸ್ಕ್ರೀನ್ ನಲ್ಲಿ ಕಾಣ್ತಾ ಇರುವಂತಹ ನಂಬರ್ಗೆ ನೋಟ್ಸ್ ಅಂತ ನೀವು ವಾಟ್ಸ್ಆಪ್ ಮಾಡಿ. ನಿಮಗೆ ಬೇಕಾದ ಎಲ್ಲಾ ನೋಟ್ಸ್ ಗಳನ್ನ ನಾನು ನಿಮಗೆ ತಲುಪಿಸುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು. Like, comment, and subscribe.